ಹೆಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಈವ್ನಿಂಗ್ ಟೈಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಎಲ್ಲ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವೊಂದು ನಾರ್ತ್ ಇಂಡಿಯನ್ ಡಿಶ್ ಮಿಕ್ಸ್ಡ್ ವೆಜ್ ಗ್ರೇವಿನ ಮಾಡ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ ಸ್ಟ್ರೇಟ್ ಇನ್ ಟು ದ ರೆಸಿಪಿ. ಫಸ್ಟ್ ಈ ಥರ ಈರುಳ್ಳಿನ ಸ್ಮಾಲ್ ಪೀಸಸ್ ಆಗಿ ಹೆಚ್ಕೊಂಡು, ಟೊಮೆಟೊ ಕೂಡ ಹೆಚ್ಕೊಂಡಿದ್ದೀನಿ. ಒಂದು 2 ಟೊಮೆಟೊ ತೊಗೊಂಡು ಮಿಕ್ಸಿ ಜಾರಲ್ಲಿ ನೆನೆಸಿ ಸಿಪ್ಪೆ ಬಿಡಿಸ್ಕೊಂಡಿರೋ ಬಾದಾಮಿ ಇಟ್ಕೊಂಡು, ನೋಡಿ ಹೀಗೆ ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ. ಇದಕ್ಕೆ ಇವಾಗ ಇದು ಡಚ್ ಓವನ್ ಅಂತ. ಡಚ್ ಓವನ್ ಅಂದರೆ ಇದು ಅಯೋನಲ್ಲಿ ಮಾಡಿರೋದು, ತುಂಬ ಹೆವಿ ಬೇಸ್ಡು. ಇದಿಲ್ಲಿ ಸಿಗುತ್ತೆ ಕಾಸ್ಕೋನಲ್ಲಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಸಣ್ಣದಾಗಿ ಮಿಕ್ಸ್ಡ್ ವೆಜ್ ಗ್ರೇವಿಗೆ ಎಲ್ಲ ಥರ, ಯಾವುದೇ ಥರ ವೆಜಿಟೇಬಲ್ಸ್ ನೀವು ತೊಗೊಬೋದು. ನಾನಿಲ್ಲಿ ಕಾರ್ನು, ಕ್ಯಾಪ್ಸಿಕಮ್ಮು, ಗ್ರೀನ್ ಪೀಸು, ಚಾಪ್ಡ್ ಕ್ಯಾರೆಟ್ಸ್, ಚಾಪ್ಡ್ ಬೀನ್ಸ್ ಪ್ರತಿಯೊಂದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಬ್ರೋಕೊಲಿ, ಕಾಲಿಫ್ಲವರ್ ಇದ್ದರೆ ಅದನ್ನು ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಈ ಥರ ಎಣ್ಣೆ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಡಚ್ ಓವನ್ನಲ್ಲಿ ಇವತ್ತು ಫುಲ್ ರೆಸಿಪಿ ಮಾಡ್ತಾ ಇರೋದು. ಸೊ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯೋಕ್ಕೆ ವೆಯ್ಟ್ ಮಾಡೋಣ. ಇವಾಗ ನಾವು ತೊಗೊಂಡಿರೋವಂಥ ಬಾದಾಮಿ, ನೆನೆಸಿ ಸಿಪ್ಪೆ ಬಿಡಿಸ್ಕೊಂಡಿರೋವಂಥ ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಕೈ ಆಡಿಸ್ಕೊಳ್ಳೋಣ. ಈ ಥರ ಒಂದು ವುಡನ್ ಸೌಟ್ನೇ ತೊಗೊಳ್ಳಿ ಡಚ್ ಓವನ್ ಯೂಸ್ ಮಾಡುವಾಗ, ಬಿಕಾಸ್ ಸ್ಕ್ರ್ಯಾಚಸ್ ಆಗಬಾರ್ದು. ಒಂದು 2 ಮಿನಿಟ್ಸ್ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಆ ರಾ ಸ್ಮೆಲ್ ಹೋಗೋಕ್ಕೆ ಇದನ್ನು ಮಾಡ್ಕೊತಾ ಇರೋದು ನಾವು. ಒಂದು 2 ನಿಮಿಷ ಕೈ ಆಡಿಸ್ಕೊಂಡ್ಮೇಲೆ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಡಚ್ ಓವನ್ನಲ್ಲಿ ಬೇ ಲೀವ್ಸ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಟಪಟ ಅನ್ನೋವರೆಗೂ ವೆಯ್ಟ್ ಮಾಡೋಣ. ಇವಾಗ ಇದಕ್ಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ದೇಂಗಿ ಮಿರ್ಚ್ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಸ್ಮಾಲ್ ಸ್ಪೂನಷ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅನ್ನೋರು ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ 1 ಸ್ಮಾಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ನಾನು ಕೈ ಆಡಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಬಿಗಿನಿಂಗ್ ಆಫ್ ದ ವಿಡಿಯೋನಲ್ಲಿ ತೋರಿಸಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇವಾಗ ಸ್ವಲ್ಪ ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಡಚ್ ಓವನಲ್ಲಿ ಮಾಡೋದ್ರಿಂದ ಅದೊಂಥರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಆ ಅಯೋನಿಂದ ಮಾಡಿರೋದ್ರಿಂದ ಈ ಡಚ್ ಓವನು ನಿಮ್ಗೊಂಥರ ಫುಡ್ಡಲ್ಲಿ ಟೇಸ್ಟೇ ಚೇಂಜ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟು ನಾವಿದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ 3/4 ಸ್ಪೂನಷ್ಟು ಟರ್ಮರಿಕ್ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾನು ಕ್ಯುಮಿನ್ ಪೌಡರ್ನ ಉದುರಿಸ್ಕೊತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟ್ ಇದು ಕಿಚನ್ ಕಿಂಗ್ ಮಸಾಲ ಅಂತ ಎವರೆಸ್ಟ್ನಲ್ಲಿ ಮಸಾಲ ಸಿಗತ್ತೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಪಿಂಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಉಪ್ಪಾದರೂ ಯೂಸ್ ಮಾಡಿ ನೀಟಾಗಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದನ್ನು 2 to 3 ಮಿನಿಟ್ಸ್ ನೀಟಾಗಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಮಿಕ್ಸಿ ಜಾರ್ನ ಇಟ್ಕೊಂಡಿದ್ವಿ ಶುರುನಲ್ಲಿ, ಜ್ಞಾಪಕ ಇದೆಯಾ? ಆ ಮಿಕ್ಸಿ ಜಾರ್ಗೆ ಟೊಮೆಟೊ, ಸಿನಮನ್ ಸ್ಟಿಕ್ಕು, ಈ ಥರ ಕ್ಲೋವ್ಸು, ಕಾರ್ಡಮಮ್ಮು ಎಲ್ಲ 4 ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗತ್ತೆ. ಇದ್ರ ಜೊತೆ ನಾವು ಬಾದಾಮ್ ಕೂಡ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಬಾದಾಮನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ನೀರು ಹಾಕದೆ ಆ ಟೊಮೆಟೋದ್ರಲ್ಲೇ ನಾವು ನೀಟಾಗಿ ಹೀಗೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊ ರಸದಿಂದನೇ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ.
ಎಕ್ಸ್ಟ್ರಾ ಯಾವುದು ವಾಟರ್ ಹಾಕಿಲ್ಲ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಈ ಡಚ್ ಓವನ್ಗೆ ನಾನು ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಎಲ್ಲ ಅಷ್ಟೂ ಆ್ಯಡ್ ಮಾಡಿ ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಟ್ರಸ್ಟ್ ಮೀ, ನಾವು ನೀರು ಹಾಕ್ಕೊಳ್ದೆ ಮಿಕ್ಸಿ ಮಾಡಿ ಅದರ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ವೇರಿ ಆಗುತ್ತೆ. ಆ್ಯಂಡ್ ಇದನ್ನು ನಾವೊಂದು ಬಾಯ್ಲ್ ಬರೋವರೆಗೂ ನೀಟಾಗಿ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಹಿಂಗೆ ಬಾಯ್ಲ್ ಬಂದಾದ್ಮೇಲೆ ನಾನು ಏನು ಮಾಡ್ತೀನಿ, ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಮತ್ತೆ ಇದಕ್ಕೆ 1 2 to 3 ಮಿನಿಟ್ಸ್ ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಕುಕ್ ಆಗ್ತದೆ. ತುಂಬಾ ಚೆನ್ನಾಗಿ ಹೀಗೆ ಕುಕ್ ಆಗಬೇಕು. ಇದಕ್ಕೆ ಇವಾಗ ನಾವು 1 ಸ್ಪೂನಷ್ಟು ಮೊಸರು, ನಿಮ್ಮ ಮನೆಯಲ್ಲಿ ಪ್ರೋಟೀನ್ ಕರ್ಡ್ ಇದ್ದರೆ ಪ್ರೋಟೀನ್ ಕರ್ಡ್ ಹಾಕ್ಕೊಳ್ಳಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಈ ಥರ ನೀಟಾಗಿ ನಾವು ಕರ್ಡ್ನ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ 1 ಸೌಟಷ್ಟು ಹಾಕ್ಕೊಳ್ಬೇಕು. ಅದನ್ನು ನಾನು ಸ್ಮಾಲ್ ಸ್ಪೂನ್ ಮೆಷರ್ಮೆಂಟ್ಸಲ್ಲಿ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಹುಳಿ ಟೇಸ್ಟ್ ಜಾಸ್ತಿ ಬೇಕಂದರೆ ನೀವು ಅಗೇನ್ ಇದಕ್ಕೆ ಮೆಷರ್ಮೆಂಟ್ಸ್ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಕಮ್ಮಿ ಹಾಕ್ಕೊಳ್ಳಿ, ಅಥವಾ ನಿಮಗೆ ಹುಳಿ ಜಾಸ್ತಿ ಇಷ್ಟ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಟೊಮೆಟೊ ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಕರ್ಡ್ ಅಂದರೆ 4 ಸ್ಪೂನ್ಸ್ ಅಷ್ಟು ಹಾಕ್ಕೊಬೋದು. ಇವಾಗ ನಾನು ಎತ್ತಿಟ್ಕೊಂಡಿರೋ ಅಷ್ಟು ವೆಜಿಟೇಬಲ್ಸ್ನ ನಮ್ಮ ಈ ಬಾಯ್ಲ್ ಆಗ್ತಾಯಿತ್ತಲ್ಲ ಆ ಕರಿ ಮಿಕ್ಸ್ಗೆ, ಗ್ರೇವಿ ಮಿಕ್ಸ್ಗೆ ನಾನು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೇನಿದೆ ಅಂದರೆ ಬೆಲ್ ಪೆಪ್ಪರ್ಸು, ಕ್ಯಾರೆಟು, ಬೀನ್ಸು, ಗ್ರೀನ್ ಪೀಸು, ಕಾರ್ನು, ಎನಿ ವೆಜಿಟೇಬಲ್ ಆಫ್ ಯುವರ್ ಚಾಯ್ಸ್, ಬೀನ್ಸ್, ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ನಿಮಗೆ ಕಾಲಿಫ್ಲವರ್, ಬ್ರೊಕೊಲಿ, ಪೊಟೆಟೊ ಇಷ್ಟ ಇರೋರಿಗೆ ಪೊಟೆಟೊ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಎನಿ ವೆಜಿಟೇಬಲ್ ಆಫ್ ಯುವರ್ ಚಾಯ್ಸ್. ಪನ್ನೀರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಟೋಫು ಇಷ್ಟ ಇರೋರಿಗೆ ಟೋಫು ಎಲ್ಲನೂ ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ವೆಜಿಟೇಬಲ್ಸು ಕುಕ್ ಆಗಬೇಕು. 8 to 10 ಮಿನಿಟ್ಸ್ ಕುಕ್ಕಾಗಿ ಇವಾಗ ಲಿಡ್ನ ಮತ್ತೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ, ಎಲ್ಲ ನಮ್ಮ ವೆಜಿಟೇಬಲ್ಸ್ ಕುಕ್ ಆಗ್ತದೆ. ಇದನ್ನು ನೀವು ಅಗೇನ್ ಟೆಸ್ಟ್ ಮಾಡ್ಕೊಬೋದು. 1 ಸೌಟಲ್ಲಿ ಸ್ವಲ್ಪ ಕ್ಯಾರೆಟ್ನ ಸೈಡ್ಗೆ ಎತ್ತಿಟ್ಕೊಂಡು ನೋಡಿಕೊಂಡು ಕುಕ್ ಆಗಿದೆ ಅಲ್ವಾ ಟೆಸ್ಟ್ ಮಾಡ್ಕೊಬೋದು. ಇದಕ್ಕೆ ನಾನು ಇವಾಗ ಚೂರು ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಅಂದರೆ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡಿ, ಇದಕ್ಕೆ ನೀವು ನಿಮ್ಮ ಮನೇಲಿ ಹಾಲಿದ್ರೆ ಹಾಲು ಆ್ಯಡ್ ಮಾಡ್ಕೊಬೋದು, ಇಲ್ಲ ಕ್ರೀಮರ್ ಇದ್ದರೆ ಕ್ರೀಮರ್ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನಾನು ನಮ್ಮ ಮನೇಲಿ ಹಾಲಿತ್ತು, ಕ್ರೀಮರ್ ಇರಲಿಲ್ಲ, ಹಾಲು ಹಾಕ್ಕೊಂಡೆ. ನಂತರ ಇದಕ್ಕೆ ಸ್ವಲ್ಪ ನಾವು ಕಸೂರಿ ಮೇಥಿನ ಕ್ರಷ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಅಗೇನ್ ಆಪ್ಷನಲ್. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎಲ್ಲನೂ ನೀಟಾಗಿ ಬ್ಲೆಂಡ್ ಆಗಬೇಕು ನಮ್ಮ ಮಿಕ್ಸ್ಡ್ ವೆಜ್ ಗ್ರೇವಿಗೆ. ಸೊ ಎಸ್, ಇಷ್ಟೇ ಗೈಸ್, ನಮ್ಮ ಮಿಕ್ಸ್ಡ್ ವೆಜ್ ಗ್ರೇವಿ ಇನ್ನೊಂದು 1 ಕುದಿ ಬಂದರೆ ಇಟ್ಸ್ ರೆಡಿ ಟು ಸರ್ವ್. ತುಂಬಾ ಯಮ್ಮಿ ಆಗಿರುತ್ತೆ. ಇದನ್ನು ಚಪಾತಿ ಅಥವಾ ದೋಸೆ ಯಾವುದಕ್ಕಾದರೂ ನೆಂಚ್ಕೊಂಡು ತಿನ್ಬೋದು. ನಾನು ಪ್ರತಿ ಸಲ ಹೇಳ್ದಂಗೆ ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ, ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಹ್ಯಾವೆಂಟ್ ಯೆಟ್. See you. Bye-bye.